ರೈತ ಸಂಘದ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಸಂಚಾಲಕನಾದ ಮಂಜುನಾಥ್ ಆರ್ ಗೌಡನಾದ ನಾನು ಹಾಗೂ ನಮ್ಮ ಎಲ್ಲ ರೈತ ಮುಖಂಡರು ಎಲ್ಲರೂ ಸಹ ಇವತ್ತು 3 ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟಿವಿ. ಮೊದಲನೇ ಕಾರ್ಯಕ್ರಮ ಹುಣಸೂರು RFO ಅವರನ್ನು ಭೇಟಿ ಮಾಡಿ ರೈತರ ಬೆಳೆ ನಷ್ಟಕ್ಕೆ ಪ್ರಾಣಿಗಳು ಬೆಳೆಗಳನ್ನು ಹಾಳು ಮಾಡಿ ಹಿಂದೆ ಈಗ ಒಂದು ವಾರದಿಂದ ಒಂದು ನ್ಯೂಸ್ ಮಾಡಿದ್ದು, ಅದಕ್ಕೆ ಅವ್ರು ಸ್ಪಂದಿಸಿರಲಿಲ್ಲ. ಅದರಿಂದ ಪುನಃ ಆ ರೈತರನ್ನ ಅರ್ಜಿ ತಂದು ಅವರಿಗೆ ಪರಿಹಾರ ದೊರೆಯೋ ರೀತಿ ಅದನ್ನು ಮುಗಿಸಿ ನಂತರ DC ಕಚೇರಿಗೆ ಹೋಗಿ ಎಲ್ಲರೂ ಸೇರಿ ಕೂತ್ಕೊಂಡು ರೈತರ ಸಂಕಷ್ಟಗಳು ಈ ರೀತಿ ಇದೆ, ಆ ರೈತರ ರಾಗಿ ಹಣವನ್ನು ದಯವಿಟ್ಟು ನೀವು ಬಿಡುಗಡೆ ಮಾಡಿಕೊಡ್ಬೇಕು ಸರ್ ಅಂತ ಕೇಳ್ಕೊಂಡಾಗ ನಮ್ಮ ಮಾತಿಗೆ DC ಅವರು ಸ್ಪಂದಿಸಿದ್ರು. ನಾವಿನ್ನೂ ಆಫೀಸ್ ಬಿಟ್ಟು ಸ್ವಲ್ಪ ಬಿಳ್ಕೆರೆ ಹತ್ರ ಬಂದಿದ್ದು, ಅಷ್ಟೊತ್ತು ಕಾಲ ರೈತರುಗಳು ರಾಗಿ ಹಣ ಬಂದಿದೆ ಅಂತ ನಮಗೆ ತಿಳಿಸಿದ್ರು. ಅದರಿಂದ ನಮ್ಮ DC ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಈ ರೀತಿ ರೈತರಿಗೆ ಸಹಾಯ ಮಾಡುವಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಆಗಾಗ ಬರಬೇಕು ಅನ್ನೋದೇ ನನ್ನ ಭಾವನೆ. ಜೈ ಹಿಂದ್, ಜೈ ಕಿಸಾನ್. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ದಿನ APMCಯಲ್ಲಿ ಖರೀದಿ ಮಾಡಿದಂಥ ರಾಗಿಯನ್ನು ಸುಮಾರು 4 ತಿಂಗಳಾದರೂ ಬಿಡುಗಡೆ ಮಾಡಿರಲ್ಲ ಹಣನ. ಹಾಗೆ ರೈತರ ಒಂದು ಸಂಕಷ್ಟ ಮತ್ತು ಜುಲೈ ಆಗಸ್ಟ್ ತಿಂಗಳು ಬಂದ್ರೂ ಈ ಹಣನ ಬಿಡುಗಡೆ ಮಾಡಿದ ಕಾರಣ ಇವತ್ತು ನಮ್ಮ ರೈತ ಮುಖಂಡರೆಲ್ಲ ಸೇರಿ DC ಆಫೀಸ್ಗೆ ಹೋಗಿ ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡಿ ಆ ಹಣವನ್ನು ಬಿಡುಗಡೆ ಮಾಡಿದ್ರು ನಮ್ಮ ನಾಗರಾಜೇಗೌಡರ ನೇತೃತ್ವದಲ್ಲಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಫಿಯವರು ಮತ್ತು ನಮ್ಮ ಮಂಜಣ್ಣ ಜಿಲ್ಲಾ ಸಂಚಾಲಕರು ಮತ್ತು ಹಲವಾರು ಮುಖಂಡರುಗಳೆಲ್ಲ ಸೇರಿ ಇವತ್ತು ಅಲ್ಲಿ ಖುದ್ದು ನಾವೇ ಅದನ್ನು ನಿಂತು ಹಣವನ್ನು ಬಿಡುಗಡೆ ಮಾಡಿಸಿದ್ದೀವಿ. ನಮ್ಮ ರಾಜ್ಯದ ಮತ್ತು ನಮ್ಮ ತಾಲೂಕದ ಎಲ್ಲ ರೈತ ಮಿತ್ರರಿಗೆ ಇದೊಂದು ಸದಾವಕಾಶ ಅಂತ ಹೇಳ್ತಾ, ಹಾಗೆ ನಾವು ಇವತ್ತು ಇಲ್ಲೇ ಮಿಳ್ಕೆರೆ ಸ್ಟೇಷನ್ ಹತ್ರ ನಮ್ಮ ಕಾರ್ಯಕರ್ತರಂಥ ಮರಿಯಮ್ಮ ಮತ್ತು ಸವಿತಾ ಅನ್ನೋರ ಒಂದು ಫೋರ್ಜರಿ ಖಾತೆ ವಿಚಾರದಲ್ಲಿ ಒಂದು ವ್ಯತ್ಯಾಸಗೊಂಡಿತ್ತು. ಅದನ್ನು ನಾಳೆ ನಾಡಿದ್ದು ಸರಿಪಡಿಸ್ತೀನಿ ಅಂತೇಳಿ ನಮ್ಮ DSP ಸಾಹೇಬರು ಮತ್ತು ಒಪ್ಕೊಂಡಿದ್ದಾರೆ. ಮತ್ತು ಬಿಳ್ಕೆರೆ ಸ್ಟೇಷನ್ನ ಶ್ರೀಕಾಂತ್ ಅಂತೇಳಿ ನಮ್ಮ ಸವಿತಾ ಅವ್ರನ್ನ ಇದನ್ನು ಕಂಪ್ಲೇಂಟ್ ತಗೊಂಡಿರೋವಂಥ ವ್ಯಕ್ತಿ ಇವತ್ತು ನಾಳೆ ನಾಡಿದ್ದೆಲ್ಲ ವಿಚಾರ ತಿಳಿಸ್ತೀನಿ ಸರ್, ನಮಗೆ ಖುದ್ದು ಬಗೆಹರಿಸೋಣ ಅಂತ ಹೇಳಿದ್ದಾರೆ. ನಮಗೆ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ಎಲ್ಲರೂ ಸ್ಟೇಷನ್ಗೆ ಭೇಟಿ ನೀಡಿ ಅವರ ಒಂದು ಅಹವಾಲನ್ನು ಸ್ವೀಕರಿಸಿ ಮುಂದೆ DOC ಆಫೀಸರ್ನ ಭೇಟಿ ಮಾಡಿ ನಾವು ಹೋಗ್ತೀವಿ. ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ. ರಾಜ್ಯ ರೈತ ಸಂಘದ ಹಸಿರು ಸೇನೆ ವತಿಯಿಂದ ನಮ್ಮ ಹುಣಸೂರು ತಾಲೂಕು, ಪ್ರಿಯಾಪಟ್ಟಣ ತಾಲೂಕು, ಕ್ಯಾರ್ನಗರ ತಾಲೂಕು, HD ಕೋಟೆ ತಾಲೂಕು 4 ತಾಲೂಕಿನಲ್ಲೂ ರಾಗಿ ಬೆಳೆದು ಖರೀದಿ ಮಾಡಿದಂಥ APMC ಎಲ್ಲಿ 4 ತಿಂಗಳಿಂದ ಹಣ ಬಂದಿರಲಿಲ್ಲ ಜನಗಳಿಗೆ. ಅಧ್ಯಕ್ಷರೇ ನಮಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ನನಗೆ ಭಾರಿ ಮಾಹಿತಿ ಕೊಡ್ತಾಯಿದ್ರು. ಇರಪ್ಪ ಸ್ವಲ್ಪ ಟೈಮ್ ಇಲ್ಲ, 4-5 ದಿವಸ ಕಳೀಲಿ, ನಾನು ಹೋಗಿ ಎಲ್ಲ ರೈತರನ್ನ ತಗೊಂಡೋಗಿ DC ಆಫೀಸಲ್ಲಿ ಕೇಳಿ DC ಅವ್ರನ್ನ ಪರ್ಮಿಷನ್ ತೊಗೊಂಡು ಕೇಳ್ಕೊಬರ್ತೀನಿ ಅಂತ ಹೇಳಿದ್ದೆ. ಈ ದಿವಸ ಸುಮಾರು 10-15 ಜನ ನಮ್ಮ ಬಿಳ್ಕೆರೆ ಹೋಬಳಿ ಅಧ್ಯಕ್ಷರು ಮರುಸ್ವಾಮಿ ಅವರು ಸಹ ನಮ್ಮಲ್ಲಿದ್ದರು. ಅವ್ರನ್ನೂ ಕರ್ಕೊಂಡು ಸಹ ನಾವು ಹೋಗಿದ್ದೋ ಮೈಸೂರಿಗೆ. ಹೋದಾಗ ಅಲ್ಲಿ DC ಆಫೀಸಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿದಾಗ ರಾಗಿ ದುಡ್ಡು ಖರೀದಿ ದುಡ್ಡು ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಸ್ವಾಮಿ, ಸ್ವಲ್ಪ ನೋಡಿ ಬರ್ತಾಯಿದೆ, ನೋಡಿ ಎಲ್ಲ ಸುಮಾರು ಬರ್ತದೆ ಅಂತ ಹೇಳಿದ್ರು. ಇಲ್ಲ ಸರ್, ಇವತ್ತೇ ಬೇಕು, ಹಣ ಬೇಕು, ನೀವು ಸಂಬಳ 1 ತಿಂಗಳಿಗೆ ಸಂಬಳ ತಗೊಳ್ಳೋದಕ್ಕೆ ಎಷ್ಟು ಲೇಟ್ ಆದರೆ ನೀವು ಬಿಡ್ತೀರಾ? ಹಂಗೆ ರೈತರು ಬಂದು ನನಗೆ ಭಾರಿ ಒತ್ತಾಯ ಕೊಡ್ತಾರೆ ನಮ್ಮ ಹಸಿರು ಸೇನೆಗೆ ಅಂದ್ಬಿಟ್ಟು ಈ ವತಿಯಿಂದ ನಾನು ನಿತ್ಯ ಇವತ್ತು ಎಲ್ಲ ರೈತರನ್ನು ಕರ್ಕೊಂಡೋಗಿ DC ಆಫೀಸಲ್ಲಿ ಮಾತಾಡಿ ಹಣವನ್ನು ಬಿಡುಗಡೆ ಮಾಡಿ ಬಂದಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ನಮ್ಮ ಪ್ರಿಯಾಪಟ್ಟಣ ತಾಲೂಕು ಮತ್ತು ಬಿಳ್ಕೆರೆ, ಹುಣಸೂರು, ಕೇರ್ನಗರ, HD ಕೋಟೆ ಈ ತಾಲೂಕಿನವರೆಲ್ಲ ನಮ್ಮ ರೈತ ಸಂಘಟನೆಯವ್ರಿಗೆ, ನಮ್ಮ ಅಧ್ಯಕ್ಷರುಗಳಿಗೆ, ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ನಮಗೆ ಈಗ RMCಗಳಲ್ಲಿ ರಾಗಿ ಬಿಡಿಸಿದ್ದೀರಿ, ನೀವೇ 21ನೇ ತಾರೀಕು ಕ್ಲೋಸಿಂಗ್ ಆಗಿತ್ತು, ನೀವೇ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಇವತ್ತು ಗೇಟ್ ತೆಗೆಸ್ಬಿಟ್ಟು ರಾಗಿ ಎಲ್ಲ ಬಿಡಿಸಿದ್ದೀರಿ, ಹಿಂಗೆ ಅಮೌಂಟ್ಗಳು ಹಾಕ್ತಾಯಿಲ್ಲ ಅಂದ್ಬಿಟ್ಟು ಭಯಂಕರ ತೊಂದರೆ ಕೊಡ್ತಾಯಿದ್ರು ಜನಗಳಿಂದ. ಹಾಗಾಗಿ ನಾವೆಲ್ಲ ಇವತ್ತು ನಮ್ಮ ತಂಡನೇ ಇವತ್ತು ಒಂದು 25ರಿಂದ 30 ಜನ ಇವತ್ತು DC ಅವರ ಆಫೀಸ್ಗೆ ಭೇಟಿ ನೀಡಿ ಇವತ್ತು ಅದ್ರ ಬಗ್ಗೆಯಲ್ಲಿ ಚರ್ಚೆ ಮಾಡಿ, ಇನ್ನೂ ನಾವು ಬಿಳ್ಕೆರೆ ಅಷ್ಟರಲ್ಲಿ ಒಂದು 15-20 ಕಿಲೋಮೀಟರ್ ಅಷ್ಟರಲ್ಲಿ ಬಂದಿದ್ದಿಲ್ಲ, ಅಷ್ಟರಲ್ಲಿ ಅರ್ಧ ಜನಕ್ಕೆ ಹಣವನ್ನು ಹಾಕಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕಾದರೂ ಅಷ್ಟೇ ನಮ್ಮ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಆಮೇಲೆ ನಮ್ಮ ಹುಣಸೂರಲ್ಲಿ ಫಸ್ಟ್ನೇ ಮೀಟಿಂಗ್ ಮುಗಿಸ್ಕೊಂಡು ಬಂದಿದೆ ಹುಣಸೂರು. ನಮ್ಮ RF ಅವ್ರಿಗೆ ಹೋಗಿ ಫಸ್ಟು ಮೊನ್ನೆ ಒಂದು 4 ದಿನದ ಹಿಂದೆ
ಜೋಳದ ಹೊಲ ಮತ್ತು ಹತ್ತಿ, ಕುಂಬಳ, ರಾಗಿ ಇದೆಲ್ಲ ಪೂರ್ತಿ ಭಯಂಕರ ಕಾಡು ಪ್ರಾಣಿಗಳು ನಾಶ ಮಾಡಿಬಿಟ್ಟಿದ್ವು. ಜಿಂಕೆ, ನವಿಲು ಇವೆಲ್ಲ ಸೇರಿ. ಹಾಗಾಗಿ ಅದನ್ನು ಒಂದು ಪರಿಹಾರದ ವ್ಯವಸ್ಥೆಗೆ ಒಂದು ಸ್ವಲ್ಪ ಬರ್ಸಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೊಂದು ಅರ್ಜಿ ಸಲ್ಲಿಸ್ಬಿಟ್ಟು ನಾವು ಇಲ್ಲಿಗೆ ಡಿ ಸಿ ಅವ್ರ ಆಫೀಸ್ಗೆ ಹೋಗಿದ್ದು. ಡಿ ಸಿ ಅವ್ರು ಸಿಗಲಿಲ್ಲ. ಅಲ್ಲಿದ್ದಂಥ ಕಾರ್ಯದರ್ಶಿ ಅವರೆಲ್ಲ ಸಿಬ್ಬಂದಿಗಳು ಎಲ್ಲರೂ ನಮ್ಮ ಮಾತಿಗೆ ಒಂದು ಮನ್ನಣೆ ಕೊಟ್ಟು ಆ ಹಣವನ್ನು ಬಿಡುಗಡೆ ರೈತರಿಗೆ ಮಾಡ್ತಾ ಇದ್ದಾರೆ. ಇದರಿಂದ ಅನುಕೂಲ ಆಗುತ್ತೈತೆ. ಹಾಗಾಗಿ ಇಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ನಮ್ಮ ಸಂಘದವರಾದ ಹುಲ್ಲನಹಳ್ಳಿ ಗ್ರಾಮದವರು ಅವರ ಜಮೀನಿಗೆ ಅಕ್ರಮವಾಗಿ ಮಾರಾಟ ಮಾಡಿರೋದನ್ನ ಒಂದು ಬೆಳಕಿಗೆ ಬಂತು. ಹಾಗಾಗಿ DSP ಸಾಹೇಬ್ರಿಗೆ ಫೋನ್ ಮಾಡಿದ್ದೀವಿ. ಈಗ ಮೀಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಅವರು ಇನ್ನು 2 ದಿನ ಮೀಟಿಂಗ್ ಇರೋದ್ರಿಂದ ಇನ್ನು 2 ದಿನದಲ್ಲಿ ಅದನ್ನು ಮೀಟಿಂಗ್ ಮುಗಿಲಿ. ಆಮೇಲೆ ಮಂಗಳವಾರ ದಿನ ಕರೆಸ್ಬಿಟ್ಟು ಅದೇನದೇ ಬಗೆಹರಿಸ್ತೀನಿ, ನಾನೇ ಖುದ್ದಾಗಿ ನಿಂತ್ಕೊಂಡು ಅಂದ್ಬಿಟ್ಟು DSP ಅವ್ರ ಸಾಹೇಬ್ರು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ DSP ಅವ್ರಿಗೆ ಮೀಟ್ ಆಗಿಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.